ಯಾರ ಮಗ ಇದು ಮುಕುಲ್ ಚೌಧರಿ? ಎಲ್ಲಿಂದ ಕರ್ಕೊಬಂದ್ರು ಇವ್ರನ್ನ? KKRಗಂತೂ ಕುಕ್ಕರ್ ಇಲ್ಲದೆ ಕುಕ್ ಮಾಡಿದ್ದೀವತ್ತು. ಹಂಗೆ ಬಟ್ಟೆ ತುಂಬಿಸಿ KKRನ ಈ ಒಂದು IPL ಕಳಿಸ್ಬೇಕಷ್ಟೇ. ಇನ್ನೇನೋ ಹಿಂಗೆ ಸೋಲ್ತಾ ಇದ್ರೆ KKR ಹೇಳ್ತಾ ಇದ್ದೀನಿ, ತುಂಬ್ಕೊಂಡು ಬಟ್ಟೆನ IPL ಬೇಗ ಹೋಗ್ಬೇಕು. ಬಟ್ ಮುಕುಲ್ ಚೌಧರಿ ಇನ್ನಿಂಗ್ಸ್ ಅಂತೂ ಮಗ ಯಾಕೆ ಆಗಲ್ಲ. LSG ಓನರಂತ ಇವ್ರನ್ನ ಇನ್ನು 5 ವರ್ಷ ಆದರೂ ರಿಟೈನ್ ಮಾಡ್ಕೋತಾರೆ. 5 ವರ್ಷ ಆದರೂ ಈ ಒಂದು ಪ್ಲೇನ ರಿಟೈನ್ ಮಾಡ್ಕೋದು. ರಿಷಬ್ ಪಂತ್ ಬಿಡ್ಬೋದು ಹೇಳೋಕ್ಕಾಗಲ್ಲ. ಬಟ್ ಮುಕುಲ್ ಚೌಧರಿ ಅಂತೂ ಹಂಗೆ ಫಿಕ್ಸ್ ಮಾಡಿಬಿಡ್ತಾರೆ ಈ ಒಂದು LSG ಟೀಮಲ್ಲಿ. ಬಟ್ ಎಂಥ ಇನ್ನಿಂಗ್ಸ್ ಮಗ, ಎಲ್ಲ ಬ್ಯಾಟ್ಸ್ಮನ್ನು ಕೂಡ ಸ್ಟ್ರಗಲ್ ಮಾಡ್ತಾರೆ ಆ ಒಂದು ಸಿಚುವೇಶನ್. ಯಾರು ಕೂಡ ರನ್ನೇ ಹೊಡೆಯೋಕ್ಕಾಗ್ತಾಯಿಲ್ಲ. ಬಂದು ಬ್ಲೈಂಡರ್ ಇನ್ನಿಂಗ್ಸ್ನ ಆಡಿದ್ದು ಇವತ್ತಿನ ಮ್ಯಾಚಲ್ಲಂತೂ. KKRಗಂತೂ ಫುಲ್ ಖುಷಿಯಾಗಿದ್ರು. KKR ಓಕೆ ಇವತ್ತಿನ ಮ್ಯಾಚ್ನ ಗೆದ್ಬಿಡ್ತೀವಿ, ಅಜಿಂಕ್ಯ ರಹಾನೆ ಅಂತ ಫುಲ್ ಸ್ಮೈಲ್ ಮಾಡ್ತಾಯಿದ್ರು. ಬಟ್ ಲಾಸ್ಟ್ 2 ಓವರ್ಸಲ್ಲಿ ಗೇರ್ ಚೇಂಜ್ ಮಾಡಿದ್ದು ಮುಕುಲ್ ಚೌಧರಿ. ಬ್ರೋ ಸೈಕ್ ಇನ್ನಿಂಗ್ಸ್ ಮಗ ಇವತ್ತಂತೂ. ಸೈಕು ಹೆಂಗೆ ಹೊಡೆದ್ರು ಅವರು ಇವತ್ತಿನ ಮ್ಯಾಚಲ್ಲಿ. ಔಟ್ ಆಫ್ ದ ಸಿಲೆಬಸ್ ಆಡಿದ್ದು ಇವತ್ತಿನ ಮ್ಯಾಚಲ್ಲಿ ಮುಕುಲ್ ಚೌಧರಿ ಅಂತೂ. ಬಟ್ KKR ಅಂತೂ ನಾರಾಯಣ್ ಬೌಲಿಂಗಲ್ಲಂತೂ ಹಂಗೆ ಸ್ಟ್ರಗಲ್ ಮಾಡಿದ್ದು ಮುಕುಲ್ ಚೌಧರಿ. ಸ್ಟಾರ್ಟಿಂಗು ಆ್ಯಕ್ಚುಲಿ ನಾರಾಯಣ್ ಬೌಲಿಂಗ್ ತುಂಬ ಸ್ಟ್ರಗಲ್ನ ಮಾಡಿದ್ರು. 6 ಬಾಲ್ಗೆ 6 ಬಾಲ್ ಡಾಟ್ ಮಾಡಿದ್ರು. ಪೇಸರ್ಸ್ ಬಂದಮೇಲೆ ಅದೇನು ಕಣ್ಣು ಓಪನ್ ಆಯಿತೋ ಗೊತ್ತಿಲ್ಲ. ಕೊಟ್ಟರು 7 ಸಿಕ್ಸು ಹೊಡೆದಿದ್ದು ಇವತ್ತಿನ ಮ್ಯಾಚಲ್ಲಿ. ರಿಷಬ್ ಪಂತ್ ಅಂತೂ ಕಳೆದೇ ಹೋಗ್ಬಿಟ್ಟಿದ್ರೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಬಟ್ ಇವ್ರ ಬಗ್ಗೆ ಬ್ಯಾಕ್ಗ್ರೌಂಡ್ ಸ್ಟೋರಿ ಕೂಡ ಹೇಳ್ತಾ ಇದ್ರು ಮುಕುಲ್ ಚೌಧರಿ ಬಗ್ಗೆ. ಇವ್ರು ಆ್ಯಕ್ಚುಲಿ ಟೆನ್ನಿಸ್ ಬಾಲ್ ಆಡ್ತಾ ಇದ್ದಾರೆ. ಟೆನ್ನಿಸ್ ಬಾಲ್ ಆಡ್ಬಿಟ್ಟು ಇವ್ರನ್ನ ಕರ್ಕೊಬಂದು, ಸೊ ಇಲ್ಲೋ ಸೆಲೆಕ್ಷನಲ್ಲಿ ನೋಡ್ಕೊಂಡು ಇವ್ರನ್ನ ಕರ್ಕೊಬಂದಿದ್ದು. ಇರ್ತಾರಲ್ಲ ಸೆಲೆಕ್ಷನ್ ಮಾಡೋಕ್ಕೆ ಒಂದಷ್ಟು ಜನ ಬಾಯ್ಸ್ಗಳು, ಸೊ ಅವ್ರನ್ನ ತಗೊಂಡು ಬಂದಿದ್ದು ಇವ್ರನ್ನ. ಬಟ್ ಒಳ್ಳೆ ಟ್ಯಾಲೆಂಟ್ನ ಹುಡುಕಿದ್ದಾರೆ ಈ ಒಂದು IPLಗೆ. ಎಂಥ ಫಿನಿಶ್ ಮಗ. ಇಲ್ಲಿವರೆಗೂ IPLಲ್ಲಿ ಬೋರ್ ಆಗಿಬಿಟ್ಟಿತ್ತು. ಬಟ್ ಎಲ್ಲರಿಗೂ ಕಣ್ಣು ಅಳ್ಬಿಡ್ತು. ಎಲ್ಲ ಫ್ಯಾನ್ಸು ಕೂಡ ಫುಲ್ಲು ಇನ್ಮೇಲಿಂದ IPL ನೋಡ್ತಾರೆ. ಯಾಕಂತ ಹೇಳಿದ್ರೆ ಆ ಲೆವೆಲ್ಗೆ ಕ್ರೇಜ್ ಬಂದಿರೋದು ಇವತ್ತಿಂದ. ಬಟ್ KKR ಗೆಲ್ಲೋ ಮ್ಯಾಚ್ನ ಸೋತ್ರ ಅಂತ ಬೇಜಾರು ಆಗ್ತಾಯಿದೆ. ಬಟ್ KKR ಅಂತೂ ಬ್ಯಾಟಿಂಗಲ್ಲೂ ಒಳ್ಳೆ ಸ್ಟಾರ್ಟ್ ಸಿಕ್ತು ಆ್ಯಕ್ಚುಲಿ. ಬಟ್ ನಾನಂತೂ ಫಿನ್ನಲ್ಗೆ ಕೊಟ್ಟಿರೋ ವರ್ಸ್ಟ್ ಡಿಸಿಷನ್ನ ಒಪ್ಕೊಳ್ಳೋದಿಲ್ಲ. ಕ್ರಿಕೆಟೇ ಒಪ್ಪಲ್ಲ ಇದನ್ನ. ಅದು ಹೆಂಗೆ ಈ ಒಂದು ಡಿಸಿಷನ್ನ ಕೊಡ್ತಾರೆ? ಬ್ಯಾಡೆಸ್ಟ್ ಡಿಸಿಷನ್ ಅಂತಲೇ ಹೇಳ್ತೀನಿ. ಬಿಕಾಸ್ ಅಷ್ಟು ಟೆಕ್ನಾಲಜಿ ಇದೆ, ಅಷ್ಟು ಗೇಮ್ ಇಂಪ್ರೂವ್ ಆಗಿದೆ, ಅಷ್ಟು ಕ್ರಿಕೆಟ್ ಇಂಪ್ರೂವ್ ಆಗಿದೆ, ಅಷ್ಟು ಅಂಪೈರ್ಗಳು ಇಂಪ್ರೂವ್ ಆಗಿದ್ದಾರೆ. ಅಟ್ಲೀಸ್ಟ್ ಒಂದು 20 ಸೆಕೆಂಡ್ 1 ನಿಮಿಷ ಅದಕ್ಕೆ ಟೈಮ್ ಕೊಟ್ಬಿಟ್ಟು ಡಿಸಿಷನ್ ಕೊಡೋಕೆ ಆಗ್ತಾ ಇಲ್ಲ. ಬ್ಲೈಂಡಾಗಿ ಕೊಟ್ಟರು ಪಾಪ. ಫಿನ್ನಲ್ ಏನಾದರೂ 2-3 ಓವರ್ ನಿಂತ್ಕೊಂಡಿದ್ದೆ KKRಗೆ ಸಖತ್ ಅಡ್ವಾಂಟೇಜ್ ಆಯಿತು. ಅವರಿಂದ ರನ್ಸ್ ಕೂಡ ಬರ್ತಾಯಿತ್ತು. KKR ಕೂಡ ಗೆಲ್ಬೋದಾಗಿತ್ತು. ಆ್ಯಕ್ಚುಲಿ ಗೆಲ್ಲೋ ಮ್ಯಾಚ್ ಅನ್ಸೋದ್ರು ಓಕೆ. ದಿಗ್ಬೇಶ್ ಅದಕ್ಕೆ ನಾವು ಗೊತ್ತಾಗಿಲ್ಲ, ಕ್ಯಾಶ್ ಹಿಡಿದು ಬಿಟ್ಟರು, ಈಟಲ್ಲಿದ್ದರು. ಆ್ಯಂಡ್ ಆ ಒಂದು ಸೆಲೆಬ್ರೇಷನ್ ಕೂಡ ಮಾಡ್ತಾಯಿದ್ರು. ಬಟ್ ಅವರಿಂದ ಏನೂ ತಪ್ಪಿಲ್ಲ. ಬಟ್ ಅಂಪೈರ್ಗಳಿಂದ ಇದಂತೂ ವರ್ಸ್ಟ್ ಡಿಸಿಷನ್ ಅಂತಲೇ ಹೇಳ್ತೀನಿ. ಓಕೆ, ಇವತ್ತಿನ ಮ್ಯಾಚಲ್ಲಿ LSG ಅವರು ಟಾಸ್ನ ಗೆದ್ಬಿಟ್ಟು ಬೌಲಿಂಗ್ನ ತಗೋತಾರೆ. ಬಟ್ ಈ ಒಂದು ವರ್ಸ್ಟ್ ಡಿಸಿಷನಿಂದ KKRಗೆ ಸಖತ್ತು ಲಾಸ್ ಆಗುತ್ತೆ ಇವತ್ತಿನ ಮ್ಯಾಚಲ್ಲಿ. ಆ್ಯಂಡ್ ಅಜಿಂಕ್ಯ ರಹಾನೆ ಏನು ಮಗ T20 ಆಡ್ತಾ ಇರೋದು. ಈ ಒಂದು IPL ಅಂತೂ ಲಾಸ್ಟ್ ಇಯರಿಂದ ಬ್ಯಾಂಗ್ನೇ ಮಾಡ್ತಾ ಇದ್ದಾರೆ. ಆ್ಯಂಡ್ ಇವರು ಮತ್ತು ರಘುವಂಶಿ ಸೇರಿಕೊಂಡು ಒಳ್ಳೆ ಪಾರ್ಟ್ನರ್ಶಿಪ್ನೇ ಬಿಲ್ಡ್ ಆಗುತ್ತೆ. ಬಟ್ KKRಲ್ಲಿ ಈ ಇಬ್ಬರು ಮಾತ್ರ ಪರ್ಫಾರ್ಮ್ ಮಾಡ್ತಿದ್ದಾರೆ. ಕೆಮ್ರಾನ್ಗೆ ಕೊಟ್ಟರು 25 ಕೋಟಿಲಿ 25 ರನ್ನು ಕರೆಕ್ಟಾಗಿ ಹೊಡಿತಿಲ್ಲ ಮಗ, ಹೊಡಿತಾ ಇದ್ದಾರೆ. ಬಟ್ ಅವರು ಕೊಟ್ಟರು ಅಷ್ಟು ಅಮೌಂಟಲ್ಲಿ ನಿಜವಾಗ್ಲೂ ಆ ಒಂದು ಯೂಸೇ ಇಲ್ಲ ಅಂತ ಅನ್ನಿಸ್ತಾ ಇದೆ. ಬಿಕಾಸ್ ಅಷ್ಟು ಅಮೌಂಟ್ ಕೊಟ್ಬಿಟ್ಟು ಈ ಲೆವೆಲ್ಗೆ ಪರ್ಫಾರ್ಮ್ ಮಾಡಿದ್ರೆ ಬ್ಯಾಟಿಂಗಲ್ಲಿ ಬೌಲಿಂಗಲ್ಲಿ ಯಾರು ಒಪ್ಕೋತಾರೋ? ಕಾರಣ 25 ಕೋಟಿಯಲ್ಲಿ ಇವರು ಇವತ್ತಿನ ಮ್ಯಾಚಲ್ಲಿ 24 ಬಾಲ್ಗೆ 32 ರನ್ನ ಹೊಡೆದಿದ್ದಾರೆ. ಬರೀ ಒಂದೇ ಒಂದು 6ನ ಹೊಡೆದಿದ್ದಾರೆ. ಯಾರು ಒಪ್ಕೋತಾರೆ? ಸೊ ಇನ್ನು ಹೆವಿ ಪರ್ಫಾರ್ಮೆನ್ಸ್ ಅಂತೂ ಬರಲೇಬೇಕು ಕೆಮ್ರಾನ್ಗೆ. ಬಿಕಾಸ್ 25 ಕೋಟಿನ ಕೊಟ್ಟಿದ್ದಾರೆ. ಅದಾದಮೇಲೆ ರಿಂಕು ಸಿಂಗ್ ಅಂತೂ ಬ್ಲೈಂಡಾಗಿ ಔಟ್ ಆಗಿದ್ದು. ಸೊ ಸಿಂಗಲ್ ಆಡೋಕೆ ಹೋಗ್ಬಿಟ್ಟು ಅವೇಶ್ ಖಾನ್ಗೆ ಲೇಟಾಗಿ ಆಡೋಕೆ ಹೋದ್ರು, ಬೋಲ್ಡ್ ಹೊಡ್ಕೊಂಡು ಹೋಯ್ತು. ಅದಾದಮೇಲೆ ರಾಮನ್ ಪವೆಲ್ ಇಲ್ಲ ಅಂತ ಹೇಳಿದರೆ ಈ ಒಂದು 180 ಕೂಡ ಕ್ರಾಸ್ ಮಾಡೋಕ್ಕಾಗ್ತಾ ಇರಲ್ಲ ಇವರು KKR. ಸೊ ಬಂದು ಬ್ಯಾಂಗ್ ಇನ್ನಿಂಗ್ಸ್ನೇ ಆಡಿದ್ದು, 39 ರನ್ನ ಹೊಡೆದ್ರು. ಬಟ್ KKR ಅಂತೂ ಸಖತ್ತು ಇನ್ನಿಂಗ್ಸ್ನ ಬಿಲ್ಡ್ ಮಾಡಿದ್ರು ಸ್ಟಾರ್ಟಿಂಗು. ಬಟ್ ಯಾವಾಗ ಅಜಿಂಕ್ಯ ರಹಾನೆ ಅಂದರೆ ರಘುವಂಶಿ ವಿಕೆಟ್ ಬೀಳ್ತು, ಅಲ್ಲಿಂದ ಸ್ವಲ್ಪ ಸ್ಲೋ ಆಗಿಬಿಡ್ತು ಗೇಮು. ಸೊ LSG ಬೌಲರಂತೂ ಚೆನ್ನಾಗೆ ಬೌಲಿಂಗ್ನ ಮಾಡಿದರೆ. ಬಟ್ ಮೊಹಮ್ಮದ್ ಶಮಿ ಬ್ರೋ ಕೊಡ್ರಿ ಇವ್ರಿಗೆ ಇಂಡಿಯಾಗೆ ಚಾನ್ಸ್. ಏನಕ್ಕೆ ಇವ್ರನ್ನ ಡ್ರಾಪ್ ಮಾಡ್ತಾ ಇದ್ದಾರಾ? ಯಾರಪ್ಪ ಅದು ನಮ್ಮ ಹೆಡ್ ಕೋಚ್ ಎಲ್ರಿ ಅವರು, ಗೌತಮ್ ಗಂಭೀರ್ ಅವರು. ಕೊಡ್ರಿ ಇವ್ರಿಗೆ ಚಾನ್ಸು. ಏನಕ್ಕೆ ಮಿಸ್ ಮಾಡ್ತಾ ಇದ್ದಾರೆ ಪಾಪ ಇವ್ರನ್ನ? ಎಷ್ಟು ಬೌಲಿಂಗ್ ಸಕ್ಕತ್ತ ಹಾಕ್ತಾರೆ ಎವ್ರಿ ಗೇಮ್ ಅಂತೂ. ಅನ್ಬಿಲೀವಬಲ್ ಒಂದು ಸ್ಪೆಲ್ಗಳನ್ನ ಆಗ್ತಾ ಇದ್ದಾರೆ. 427 ರನ್ನ ಹೊಡ್ಸ್ಕೊಂಡಿರೋದು ಅಷ್ಟೇ, 27 ರನ್ ಅಷ್ಟೇ ಮಗ ಹೊಡ್ಸ್ಕೊಂಡಿರೋದು. ಆ್ಯಂಡ್ LSG 180 ರನ್ನ ಚೇಸ್ ಮಾಡೋಕ್ಕೆ ಬರ್ತಾರೆ. ಬಟ್ ಟಾಪ್ ಆರ್ಡರ್ಸ್ ಎಲ್ಲರೂ ಕೂಡ ಡಮಾರ್ ಹೋಗ್ಯಾನ, ಯಾರು ಕೂಡ ಪರ್ಫಾರ್ಮ್ ಮಾಡಲ್ಲ ಇವತ್ತಿನ ಮ್ಯಾಚಲ್ಲಿ LSG ಅಂತೂ. ಮಿಚೆಲ್ ಮಾರ್ಷ್ 15 ರನ್ನು. ಆ್ಯಂಡ್ ಎಡನ್ ಮಕ್ರಮ್ ಅಂತೂ ನವದೀಪ್ ಸೈನಿಗೆ ಮನೆಗೆ ಡಾಮಿನೇಟ್ ಮಾಡೋಕ್ಕೆ ಹೋಗ್ತಾರೆ. ಬಟ್ ಅದು ಅನ್ಫಾರ್ಚುನೇಟ್ಲಿ ಔಟ್ ಆಗ್ತಾರೆ. ಓಕೆ, 23 ರನ್ 22 ರನ್ನ ಹೊಡೆದು. ಆ್ಯಂಡ್ ರಿಷಬ್ ಪಂತ್ ಅಂತೂ ಫಸ್ಟ್ ಮ್ಯಾಚ್ 50 ಹೊಡೆದಿದ್ದು ಬಿಟ್ಟರೆ ಇನ್ನೆಲ್ಲೂ ಕೂಡ ರನ್ಸೇ ಬರ್ತಾ ಇಲ್ಲ. ಆ್ಯಂಡ್ ಆಯುಷ್ ಬದೋನಿ ಬ್ರೋ, ಆ್ಯಕ್ಚುಲಿ LSG ಅವರು ಗೆಲ್ತಾರೆ ಅಂತ ಒಂದು ನಂಬಿಕೆ ಬಂದಿದ್ದು ಆಯುಷ್ ಬದೋನಿ ಬ್ಯಾಟಿಂಗ್ಗೆ ಬಂದಮೇಲೆ. ಯಾಕಂತ ಹೇಳಿದ್ರೆ ಆಯುಷ್ ಬದೋನಿ ಅಂತೂ ಸಕ್ಕತ್ತಾಗೆ ಸ್ಟಾರ್ಟ್ನ ಕೊಟ್ಟರು LSGಗೆ. ಬಟ್ ಫಿನಿಶ್ ಮಾಡೋಕ್ಕಾಗಿಲ್ಲ. ಸೊ ಒಳ್ಳೆ ನಾಕ್ ಅಂತಲೇ ಹೇಳ್ತೀನಿ. 54 ರನ್ನ ಹೊಡೆದ್ರು. ಆ್ಯಂಡ್ ನಿಕೋಲಸ್ ಪೂರನ್ ಅಂತೂ ಪರದಾಡ್ಬಿಟ್ರು.
ಬಿಕಾಸ್ ನಿಕೋಲಸ್ ಪೂರನ್ ಅಂತೂ ಹೆಂಗೆ ಇದು ಸುನಿಲ್ ನಾರಾಯಣ್ ಬೌಲಿಂಗಲ್ಲಂತೂ ಫುಲ್ ಹಂಗೆ ಅದ್ರಾಡ್ಬಿಟ್ರು. ಸುನಿಲ್ ನಾರಾಯಣ್ ಅಂತೂ ಆ್ಯಕ್ಚುಲಿ ಮುಕುಲ್ ಚೌಧರಿ ಕೂಡ ಹಂಗೆ ಬೌಲಿಂಗ್ನ ಹಾಕಿದ್ರು. ಯಾವಾಗ ಸುನಿಲ್ ನಾರಾಯಣ್ ಸ್ಪೆಲ್ ಮುಗೀತು ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದು ಮುಕುಲ್ ಚೌಧರಿ ಬೆಂಡತ್ತ ಕೆ ಕೆ ಆರ್ ಬೌಲರ್ಸ್ನ. ಅಲ್ಲಿವರೆಗೂ ಕೆ ಕೆ ಆರ್ ಅಂತೂ ಫುಲ್ ಗೆದ್ದುಬಿಡ್ತೀನಿ ಅಂತ ಫುಲ್ ಕಾನ್ಫಿಡೆಂಟಲ್ಲಿದ್ದರು. ಆ್ಯಕ್ಚುಲಿ ಎಂಥ ಯಾರು ನೋಡಿದ್ರು ಕೂಡ ಆ ಒಂದು ಸಿಚುವೇಶನ್ ಇತ್ತು, ಕೆ ಕೆ ಆರ್ ಈಸಿಯಾಗಿ ಗೆಲ್ತಾರೆ ಇವತ್ತಿನ ಮ್ಯಾಚಲ್ಲಿಂದ. ಬಟ್ ಅನ್ಫಾರ್ಚುನೇಟ್ಲಿ ಏನೋ ಗೊತ್ತಿಲ್ಲ, ಆ್ಯಕ್ಚುಲಿ ಗಾಡ್ ಗ್ರೇಸ್ ಇತ್ತೇನೋ, ಗಾಡ್ ಫೇತ್ ಇತ್ತೇನೋ ಈ ಒಂದು ಮುಕುಲ್ ಚೌಧರಿ ಮೇಲೆ. ಬಟ್ ಹೊಡೆದ್ರು ಮಗ, ಏನು ಇನ್ನಿಂಗ್ಸ್ ಗುರು ಇವತ್ತಿನ ಮ್ಯಾಚಲ್ಲಿ ಆಡಿದ್ದಂತೂ ಮುಕುಲ್ ಚೌಧರಿ ಅನ್ಬಿಲೀವಬಲ್ ಇನ್ನಿಂಗ್ಸ್ ಅಂತಲೇ ಹೇಳ್ತೀನಿ. 27 ಬಾಲ್ 54 ರನ್ನು 7 ಸಿಕ್ಸು. ಬ್ರೋ ಸ್ಟಾರ್ಟಿಂಗ್ ಇವರು ಸುನಿಲ್ ನಾರಾಯಣ್ಗೆ ಸಖತ್ತು ಸ್ವಲ್ಪ ಕಷ್ಟಪಡ್ತಾರೆ, ಸ್ಟ್ರಗಲ್ನ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಅವರು ಗೊತ್ತೇ ಆಗಲ್ಲ ಅದು ಏನಾಗ್ತಾರೆ ಅಂತಲೇ ಗೊತ್ತಿಲ್ಲ. ಎಷ್ಟು ವರ್ಷದಿಂದ IPL ಆಡ್ತಾ ಇದ್ದಾರೆ, ಇವ್ರನ್ನ ರೀಡ್ ಮಾಡೋಕ್ಕೆ ಆಗಿಲ್ಲ, ಇದುವರೆಗೂ ರೀಡ್ ಮಾಡೋಕ್ಕೆ ಆಗಿಲ್ಲ ಇಂಥ ಬೌಲರು, ಲೆಜೆಂಡರಿ ಬೌಲರ್ನ. ಸೊ ಇವರು ಆಡ್ತಾ ಇರೋದು ಒಂದು ವರ್ಷದಲ್ಲಿ. ಸೊ ಹೆಂಗೆ ರೀಡ್ ಮಾಡ್ತಾರೆ ನಾವು ಪಕ್ಕ ಆಗೋದಿಲ್ಲ. ಬಟ್ ಸ್ಟಾರ್ಟಿಂಗ್ 6 ಬಾಲ್ನ ಡಾಟ್ ಮಾಡಿದ್ರು, 6 ಬಾಲ್ ಅಂದರೆ ಒಂದು 2 ಸಿಕ್ಸ್ ಬಂದಿದ್ರು, ಈಸಿಯಾಗಿ ಗೆದ್ಬಿಡ್ತಾರೆ ಲಕ್ನೋ. ಬಟ್ ಬಾಯಿಗೆ ಬರ್ಸಿ ಗೆದ್ದಿದ್ದು ಸಕ್ಕತ್ತಾಗಿತ್ತು ಇವತ್ತಿನ ಮ್ಯಾಚಲ್ಲಿ. ನಿನ್ನೆ ಕೂಡ ಡೆಲ್ಲಿ ಕ್ಯಾಪಿಟಲ್ಸ್ ಆ ಥರ ಮಾಡ್ಬೋದಾಗಿತ್ತು ಡೇವಿಡ್ ಮಿಲ್ಲರು, ಬಟ್ ಅದೇನು ಮಾಡಿದ್ರೆ ಗೊತ್ತಿಲ್ಲ. ಬಟ್ ಸುನಿಲ್ ನಾರಾಯಣ್ ಬೌಲಿಂಗ್ ಅಂತೂ ಬೆಂಕಿ. ಇವತ್ತು ಹಾಕಿರೋ 4 ಓವರಲ್ಲಿ 13 ರನ್ ಅಷ್ಟೇ ಕೊಟ್ಟಿರೋದು. ಈ ಒಂದು IPL ಸ್ಟೇಜಸಲ್ಲಿ 13 ರನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇದಂತೂ ನಂಬಕ್ಕೆ ಆಗಲ್ಲ. ಲೆಜೆಂಡಲ್ಲಿ ಬೌಲರ್ ಅಂತ ಮತ್ತೆ ಪ್ರೂವ್ ಮಾಡ್ತಾ ಇದ್ದಾರೆ. ಎವ್ರಿ ಗೇಮಲ್ಲಿ 1 ವಿಕೆಟ್ನ ತಗೋತಾರೆ. ಇನ್ನೆಲ್ಲ ಬೌಲರ್ಸ್ಗಂತೂ ವೈಭವ್ ಅವರಾಗಂತೂ ಕೊಟ್ಟರು ಕೊಟ್ಟರು ಹೋಗ ಲಾಸ್ಟ್ ಓವರ್ ಅಂತೂ ಯೋಚನೆ ಮಾಡೋಕ್ಕಾಗಲ್ಲ, ಆ ಲೆವೆಲ್ಗೆ ಓಡಿಸ್ಕೊಂಡಿದ್ದು. ಬಟ್ LSGಗೆ ಒಬ್ಬ ಸಿಕ್ಕಿದರೆ ಫಿನಿಷರು, ಏನು ಶಾಟ್ಗಳನ್ನ ಹೊಡೆದಿದ್ದು ಮಗ. MS ಧೋನಿ ಥರ ಒಂದು ಹೆಲಿಕಾಪ್ಟರ್ ಶಾಟ್, ಎಲ್ಲ ಕಡೆ 360 ಶಾಟ್ನ ಹೊಡೆದಿದ್ದು ಇವತ್ತು ಮುಕುಲ್ ಚೌಧರಿ. ಬಟ್ ಸಕ್ಕ ಟ್ಯಾಲೆಂಟ್ ಮಗ, ಟೆನ್ನಿಸ್ ಬಾಲ್ ಆಡ್ಕೊಂಡು ಬಂದ್ಬಿಟ್ಟು ಈ ಲೆವೆಲ್ಗೆ, ಅದು IPL ಅಲ್ಲಿ ಇಂಟರ್ನ್ಯಾಷನಲ್ ಬೌಲರ್ಸ್ಗೆಲ್ಲ ಡಮಾಲ್ ಡಿಮಿ ಹೊಡಿತಾರೆ ಅಂತ ಹೇಳಿದ್ರೆ ಇದೊಂಥರ ನೆಕ್ಸ್ಟ್ ಲೆವೆಲ್ ಟ್ಯಾಲೆಂಟ್ ಅಂತಲೇ ಹೇಳ್ತೀನಿ. ನೆಕ್ಸ್ಟ್ ಲೆವೆಲ್ ಟ್ಯಾಲೆಂಟೇ ಇದು. ಸೊ ಇವತ್ತು ಇಷ್ಟ ಆಯಿತು ಆ್ಯಕ್ಚುಲಿ ಕತೆ. ಒಳ್ಳೆ ಮ್ಯಾಚ್ ಅಂತೂ ಸಿಕ್ಕಿದ್ದು ಕೆ ಕೆ ಆರ್ ಮತ್ತು LSG ಓನರ್ ಅಂತೂ ಇವ್ರನ್ನ ಬಿಡೋದೆಲ್ಲ ಹೇಳ್ತಾ ಇದ್ದೀನಿ. ಬಿಕಾಸ್ ಇವ್ರನ್ನ ರಿಟೈನ್ ಮಾಡ್ಕೋತಾರೆ. ಬಟ್ ರಿಷಬ್ ಪಂತ್ ಬಿಟ್ಟರು ಹೇಳೋಕ್ಕಾಗಲ್ಲ. ಬಟ್ ಇವ್ರಂತೂ ಇನ್ನೊಂದು 2-3 ವರ್ಷ ಪಕ್ಕ ರಿಟೈನ್ ಮಾಡ್ಕೋತಾರೆ, ಅಷ್ಟು ಲೆವೆಲ್ಗೆ ಇಂಪ್ರೆಸ್ನ ಮಾಡಿದ್ದಾರೆ. ಆ್ಯಕ್ಚುಲಿ ಕ್ರಿಕೆಟ್ನೇ ಫುಲ್ ಇಂಪ್ರೆಸ್ ಮಾಡಿದ್ದಾರೆ. ಯಾರು ಅಂತಲೇ ಗೊತ್ತಿರಲ್ಲ ಮುಕುಲ್ ಚೌಧರಿ, ಬಟ್ ಇನ್ನೆಲ್ಲರಿಗೂ ಗೊತ್ತಾಗ್ಬಿಡುತ್ತೆ ಯಾರು ಅಂತ ಈ ಒಂದು ಮುಕುಲ್ ಚೌಧರಿ. ಸೊ ಇವತ್ತಿನ ಮ್ಯಾಚ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತಾ ಕಾಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾಡ್ಕೊಳ್ಳಿ. ಸಿಗ್ತೀನಿ ಬಾಯ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಸಿ ಯು.